ಕಾಳಗಿ ತಾಲೂಕಿನ ರಾಜಪುರ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನಬದ್ಧ ಪ್ರಕ್ರಿಯೆ ಮೂಲಕ ನೂತನ ಅಧ್ಯಕ್ಷರಾಗಿ ಚಂದ್ರಶೇಖರ್ ಮಾಳ್ಗಿ ಅವರು ಅಧಿಕಾರ ಸ್ವೀಕರಿಸಿದರು. ಬಳಿಕ ಕಾಳಗಿ ಪಟ್ಟಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಗ್ರಾಮ ಸ್ವರಾಜ್ ಪಂಚಾಯತ್ ಆಕ್ಟ್ ಅನ್ವಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳ ಖಾಲಿಯಾಗಿದ್ದ ಹಿನ್ನೆಲೆ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾಗಿದ್ದ ಚಂದ್ರಶೇಖರ್ ಮಾಳ್ಗಿ ಅವರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಲಭಿಸಿದೆ. ಈ ಹಿಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಗರಣವೊಂದರಲ್ಲಿ ಸಿಲುಕಿ ಸ್ಥಾನದಿಂದ ವಜಾಗೊಂಡಿದ್ದು, ಉಪಾಧ್ಯಕ್ಷರು ಸಹ ಸದಸ್ಯತ್ವದಿಂದ ಅನರ್ಹಗೊಂಡಿದ್ದರು. ಇದರಿಂದ ಪಂಚಾಯಿತಿಯಲ್ಲಿ ಉಂಟಾಗಿದ್ದ ಆಡಳಿತಾತ್ಮಕ ಖಾಲಿತನಕ್ಕೆ ಇದೀಗ ಹೊಸ ನಾಯಕತ್ವ ದೊರೆತಿದೆ. ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದ ಚಂದ್ರಶೇಖರ್ ಮಾಳ್ಗಿ ಅವರು ಸಿಕ್ಕಿರುವ ಕಡಿಮೆ ಅವಧಿಯಲ್ಲಿ ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸಿ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು. ನೂತನ ಅಧ್ಯಕ್ಷರಾಗಿ ನೇಮಕದ ಹಿನ್ನೆಲೆ ಅವರ ಬೆಂಬಲಿಗರು ಹಾಗೂ ಆತ್ಮೀಯರು ಸನ್ಮಾನಿಸಿ ಗೌರವಿಸಿದರು. ರಾಜಪುರ ಗ್ರಾಮ ಪಂಚಾಯಿತಿಯಲ್ಲಿ ಹೊಸ ಉತ್ಸಾಹದೊಂದಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಸಿಗುವ ನಿರೀಕ್ಷೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ರಾಜಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಜಿ ಮಾಳ್ಗಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವರಾಜ್ ಪಾಟೀಲ್ ಸಾಲಹಳ್ಳಿ, ಸತ್ಯನಾರಾಯಣರಾವ್ ಕುಲಕರ್ಣಿ, ರಾಜಶೇಖರ್ ನಾಯ್ಕೋಡಿ, ಶರಣು ರಾಜಪುರ ಮುಖಂಡರಾದ ಸಂಜುಕುಮಾರ್ ಜವಳ್ಕರ್, ರಮೇಶ್ ಚವ್ಹಾಣ್, ಆರ್.ಕೆ. ಕಲಬುರ್ಗಿ, ಅನಿಲ್ ಕುಮಾರ್ ಅರಸೂರು, ಪ್ರಶಾಂತ್ ಕದಂ, ಕಾಳಗಿ ಪಟ್ಟಣ ಪಂಚಾಯತ್ ಸದಸ್ಯರಾದ ರಮೇಶ್ ಕಿಚ್ಚರ್, ಜಗನ್ನಾಥ್ ತೇಲಿ, ಈಸುಗೌಡ ಮಾಳ್ಗಿ, ಸಂತೋಷ್ ಕೊಂಡಪಳ್ಳಿ, ಅಶೋಕ್ ಸಾಲಹಾಳ್, ಸುಂದರ್ ಡಿ ಸಾಗರ್, ಮಲ್ಲಿಕಾರ್ಜುನ್ ಸಿಂಗೆ ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಆರ್ಜೆ ಕನ್ನಡ ನ್ಯೂಸ್, ಕಾಳಗಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಗ್ರಾಮ ಪಂಚಾಯತಿ ರಾಜಪುರ ಇಂದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎರಡೂ ಸ್ಥಾನ ಅನರ್ಹಗೊಂಡು ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು. ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ಅಧ್ಯಕ್ಷ ಸ್ಥಾನ ಖಾಲಿಯಾದಾಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಇಬ್ಬರು ಸ್ಥಾನ ಖಾಲಿಯಾದಾಗ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷನಾಗಿ ಮುಂದುವರಿಬೇಕಂತ ಇರ್ತದೆ. ಅದರ ಪ್ರಕಾರ ಈಗ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾದಂಥ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಚಂದ್ರಶೇಖರ್ ಮಾಳ್ಗಿ ಸರ್ ಅವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕುಂದ್ರಿಸಲು ಯೋಗ್ಯರಿರ್ತಾರೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಸನ್ಮಾನ ಮಾಡ್ತಾ ಇದ್ದೀವಿ. ವಿಳಂಬ ಆಗ್ಲಕ್ಕೇನು ಭಾಳ ದಿವಸ ಆಯ್ತು ಸರ್. ಅದು ನಾನು ಇವರಿಗೆ ಎಲ್ಲರಿಗೆ ಕೇಳ್ಕೊತ ಹೋದ್ರೆ ಒಂದೊಂದು ಇದು ಹೇಳ್ತಾ ಇದ್ರು. ಆ್ಯಕ್ಟ್ ಪ್ರಕಾರ ಇದ್ದಂಗೆ ಮಾಡೋಕ್ಕೆ ಯಾರೂ ಇದು ಮಾಡ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ವಿಳಂಬ ಆಗಿತ್ತು ಸರ್. ಅದಕ್ಕೆ ಮತ್ತೆ ಎಲ್ಲರೂ ಒಪ್ಕೊಂಡು ಕೇಸಿ ಅದಕ್ಕೆ ಏನಿದೆ ಮಾಡ್ಕೊಡ್ತೀವಿ ಅಂತ ಹೇಳಿ ಇವತ್ತು ಮಾಡಿದ್ದಾರೆ ಸರ್. ಒಂದು ಏನೋ ಒಂದು ಸಿಕ್ಕ ಅವಕಾಶನೂ ಯಾಕೆ ಒಂದು ಅಧ್ಯಕ್ಷತೆ ಇದೆ, ಅದಕ್ಕೋಸ್ಕರ ಸದುಪಯೋಗ ಮಾಡ್ಕೊಂಡು ಜನಗಳಿಗೆಲ್ಲ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ ಒಂದು ಸದೃಢವಾಗಿ ಎಲ್ಲರೂ ಮೆಂಬರ್ಗಳನ್ನು ಕರ್ಕೊಂಡು ಕೇಸಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ ಅಂತ ಈ ಒಂದು ತಿಂಗಳಲ್ಲಿ ಏನಾದರೂ ಒಂದು ಆದಷ್ಟು ಮಟ್ಟಿಗೆ ನಮ್ಮ ಎಷ್ಟು ಆಗುತ್ತೆ ಕೆಲಸಗಳನ್ನು ಮಾಡೋಣ ಅಂತ ಇದ್ದೀನಿ ಸರ್. ಅವರು ಟ್ರ್ಯಾಪ್ ಕೇಸಲ್ಲಿ ಇದು ಆಗಿದ್ರು ಸರ್. ಇಲ್ಲ, ಟ್ರ್ಯಾಪ್ ಅಂದರೆ ಲಂಚ ತಗೊಳ್ಳೋದ್ರಲ್ಲಿ ಅವರಿಗೆ ಸಸ್ಪೆಂಡ್ ಮಾಡಿದರು. ಅದಕ್ಕೋಸ್ಕರ ಮುಂಚೆ ಇರೋರು ಏನೋ ಅದು ಅವ್ರದ್ದು ಬೇರೆ ಹಗರಣದಲ್ಲಿತ್ತು, ಅವರು ಅದರಲ್ಲಿ ಸಸ್ಪೆಂಡ್ ಆಗಿದ್ರು. ಅಧ್ಯಕ್ಷರು ಮೊದಲು ಇದ್ದರು, ಉಪಾಧ್ಯಕ್ಷರು ಅದರಲ್ಲಿ ಹಗರಣ ಆಗಿದ್ರು. ಈಗ ಸೆಕೆಂಡ್ ಟೈಮಲ್ಲಿ ಇವರು ಅಧ್ಯಕ್ಷರು ಟ್ರ್ಯಾಪ್ ಕೇಸಲ್ಲಿ ಇವರು ಸದಸ್ಯತ್ವ ರದ್ದ ಆಯ್ತು ಸರ್. ಖಾಲಿ ಇದ್ದಾಗ ನೀವು ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ಯಾರಾಗಿರ್ತಾರೆ ಆ ಆ್ಯಕ್ಟ್ ಪ್ರಕಾರ ಅವರನ್ನೇ ವಹಿಸ್ಕೊಡ್ಬೇಕಂತೇಳಿ
ಸರ್ಕಾರದ ಆದೇಶ ಇದೆ ಸರ್. ಗ್ರಾಮ ಪಂಚಾಯತಿ ಆ್ಯಕ್ಟ್ ಪ್ರಕಾರ ನಾನು ಆಗ್ಬೇಕಂತಿದ್ದೆ ಸರ್, ಅದಕ್ಕೆ ನಾನು ಆಗಿದ್ದೀನಿ ಸರ್. ಏನು ಕೆಲಸ ಇದೆ ಅದು ಆದಷ್ಟು ನಮ್ಮ ಪಂಚಾಯತಿ ಲೆವೆಲ್ ಏನೇನು ಮಾಡಬೇಕಾಗಿರುತ್ತೋ ಅವೆಲ್ಲ ಕಾರ್ಯಗಳನ್ನು ನಾನು ಮಾಡ್ತೀನಿ ಸರ್. ಜನಗಳಿಗೆ ಏನು ತಲುಪಿಸ್ಬೇಕು, ಅವ್ರ ಕೆಲಸಗಳು ಮಾಡಿಸ್ಬೇಕು, ಸ್ವಚ್ಛತೆಗಳು ಮಾಡಿಸ್ಬೇಕಿರ್ತಕ್ಕಂಥ ಕೆಲಸಗಳು, ಮುಟೇಷನ್ಗಳು, ಇವೆಲ್ಲ ಏನಿರುತ್ತೆ ಅವೆಲ್ಲ ಕೆಲಸಗಳನ್ನು ನಾನು ಪಕ್ಕವಾಗಿ ಇಮಿಡಿಯೇಟಾಗಿ ಮಾಡಿ ಒಂದು ತಿಂಗಳಲ್ಲಿ ಮಾಡ್ಬೇಕಂತಿದೆ. ಎಲ್ಲ ಊರುಗಳಿಗೆ, ವಿಲೇಜ್ಗಳಿಗೆ ಹೋಗಿ ವಿಸಿಟ್ ಮಾಡಿ ಎಲ್ಲ ಕೆಲಸಗಳನ್ನು ಮಾಡ್ಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ ಸರ್. ಈ ಪಂಚಾಯತ್ಗೆ ಎಷ್ಟು ಹಳ್ಳಿಗಳು, ಈ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರ್ತವೆ? 4 ಹಳ್ಳಿಗಳು ಬರ್ತಾವೆ ಸರ್. ಸರ್ ರಾಜಾಪುರ, ಭರತ್ನೂರು, ಸಾಳವಳ್ಳಿ, ಮಳಗಕ್ಕೆ 4 ಹಳ್ಳಿ ಬರುತ್ತೆ ಸರ್. ಇದು ತುಂಬ ಧನ್ಯವಾದಗಳು ತಿಳಿಸ್ತೀನಿ ಸರ್. ಇದು ಒಂದು ಅವಕಾಶ ನಮಗೆ ಬಾಬಾ ಸಾಹೇಬ್ ಅವ್ರು ಕೊಟ್ಟಿದ್ದಕ್ಕಂಥ ಸಂವಿಧಾನದ ಆ್ಯಕ್ಟ್ ಪ್ರಕಾರ ನನಗೊಂದು ಇದು ಆ್ಯಕ್ಟ್ ಪ್ರಕಾರ ಇವತ್ತು ನಾನು ಆಗಿದ್ದೀನಿ. ಎಲ್ಲರಿಗೂ ನಾನು ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ತುಂಬ ಅಭಿನಂದನೆ, ಮತ್ತು ನಮ್ಮ ಎಲ್ಲ ಜನಗಳಿಗೆ, ಫ್ರೆಂಡ್ಸ್ ಅಲ್ಲಿ, ಮಿತ್ರರಲ್ಲಿ ಎಲ್ಲರಿಗೂ ಒಂದು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಶೇಖರ್ ಜಿ ಎನ್ ಮಳಗಿ ಅಂತ.